ಒರಿಜಿನಲ್ ಕಾಂತಾರ ಮಾಡುವಾಗ ಖಂಡಿತ ನಿಮಗೆ ಗೊತ್ತಿತ್ತು ಇದೊಂದು ಸಕ್ಸಸ್ ಆಗುತ್ತೆ ಅಂತ. ಬಟ್ ಯಾವ ಮಟ್ಟಕ್ಕಾಗುತ್ತೆ ಅಂತ ಪ್ರಾಬಬ್ಲಿ ಎಕ್ಸ್‌ಪೆಕ್ಟೇಷನ್ ಇರ್ಲಿಲ್ಲ. ಬಟ್ ಇವಾಗ ನೀವು ಕಾಂತಾರ ಚಾಪ್ಟರ್ 1 ಅಲ್ಲಿ ನೀವಂದ್ರೆ ಬೇಸಿಕಲಿ ಎಂಟೈರ್ ಟೀಮು ಆಲ್ರೆಡಿ ಒಂದು ಎಕ್ಸ್‌ಪೆಕ್ಟೇಷನ್ ಸೆಟ್ ಆಗಿದೆ. ಅದನ್ನ ನಾವು ಮೀಟ್ ಮಾಡಲೇಬೇಕು ಅನ್ನೋ ಒಂದು ಪ್ರೆಷರ್ ಇತ್ತಾ? ಡೆಫಿನೆಟ್ಲಿ ಆ ಪ್ರೆಷರ್ ಇತ್ತು. ಬೇಸ್ಡ್ ಆನ್ ನಾವು ಏನು ಕ್ವಾಲಿಟಿ ಔಟ್‌ಪುಟ್ ಕೊಡ್ತೀವಿ ಆ್ಯಂಡ್ ರಿಷಬ್‌ಯಿಂದ ಜನ ಏನು ಎಕ್ಸ್‌ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರೆಷರ್ ಇತ್ತು. ರೈಟಿಂಗಲ್ಲಿ ನಾವು ಆ ಪ್ರೆಷರ್ ತೊಗೊಂಡಿರ್ಲಿಲ್ಲ. ಹ್ಮ್. ಬಿಕಾಸ್ ಅದು ತಗೊಂಡ್ಬಿಟ್ರೆ ಫಿಲ್ಮ್ ಹಾಳಾಗ್ಬಿಡುತ್ತೆ ಅನ್ನೋದು ರಿಷಬ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಪ್ರೆಷರ್ ಬೇರೆ, ಈ ಪ್ರೆಷರ್ ಬೇರೆ. ಹ್ಮ್. ನಾವ್ ಏನ್ ಮಾಡೋಣ ಅದು ಕೆಲ್ಸದಲ್ಲಿ ತೋರ್ಸೋಣ. ನಾವ್ ಹ್ಮ್. ಇನ್ನ ಬೆಟರ್ ಫಿಲ್ಮ್ ಮಾಡ್ತೀವಿ ಅನ್ನೋದನ್ನ ತೋರ್ಸ್ಕೊಡೋಣ. ಬಟ್ ಅನಾವಶ್ಯಕವಾಗಿ ಬೇರೆ ಪ್ರೆಷರ್‌ಗಳನ್ನ ತಗೊಳ್ಳೋದು ಬೇಡ. ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲಿವರೆಗೂನು ನಾವು ಬರಿಯೋಣ ಅನ್ನೋ ತರಾನೇ ಅವ್ರ ಮೈಂಡ್ ಸೆಟ್ ಯಾವಾಗ್ಲೂ ಇರುತ್ತೆ ಅವ್ರದ್ದು. ಅವ್ರು ಹ್ಮ್. ಪ್ರೆಷರ್ ತಗೊಳ್ಳೋದು ಕೆಲ್ಸಕ್ಕಷ್ಟೇ. ಸೊ ಬೇರೆ ಕ್ವಾಲಿಟಿ ಪ್ರೆಷರ್ ಬಿಟ್ರೆ ಅವರು ಬೇರೆ ಏನು ಪ್ರೆಷರ್‌ನ ತಗೊಳಲ್ಲ. ಹೋಗುತ್ತಾ? ಬರಿಯೋಣ. ಇನ್ನೊಂದು ಡ್ರಾಫ್ಟ್ ಆಗತ್ತಾ? ಬರಿಯೋಣ. ಸೊ ಹ್ಮ್. ಹಿಂಗೆ ಬರ್ದು ಒಂದ್ಸತಿ ನಾವು ಫೈನಲಿ ಇಲ್ಲ ಇದು ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬೋದು ಅನ್ನೋ ಟೈಮ್‌ಗೆ ಹ್ಮ್. ಅವ್ರ ಡಿಸಿಷನ್ ಮೇಲೆ ವಿಲ್ ಸ್ಟಾಪ್ ಅಷ್ಟೇ. ಸೊ ಇವಾಗ ನೀವು ರೈಟಿಂಗ್ ಟೀಮಲ್ಲಿ ಇದ್ದೀರಾ. ಸೊ ರಿಷಬ್ ಸರ್ಗೆ ನೀವು ಡೈಲಾಗ್ಸ್ ಏನ್ ಬರ್ದಿದ್ದೀರಾ, ಏನ್ ಸ್ಕ್ರೀನ್ ಪ್ಲೇಸ್ ಬರ್ದಿದ್ದೀರಾ ತೋರಿಸ್ತೀರಾ, ಅಪ್ರೂವ್ ಆಗುತ್ತೆ. ಇವಾಗ ಇನ್ನೂ ತುಂಬಾ ಜನ ಇದ್ದಾರೆ ಇದ್ರಲ್ಲಿ ಕೆಲಸ ಮಾಡೋರು. ಸಿನಿಮಾಟೋಗ್ರಾಫರ್ಸ್ ಇರ್ಬೋದು, ಬೇರೆ ಟೀಮ್ಸ್ ಇರ್ಬೋದು. ಅವ್ರಿಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ ಸೊ ದಟ್ ನಿಮ್ಮ ಈ ಒಂದು ಥಾಟ್ ಪ್ರೊಸೆಸ್ ಏನಿದೆ ಹೌ ಡು ಯು ಟ್ರಾನ್ಸ್ಫರ್ ಇಟ್ ಟು ದೆಮ್? ಸೊ ಮೇನ್ಲಿ ಸಿನಿಮಾಟೋಗ್ರಾಫರ್ ಹೆಂಗೆ ಅಂದ್ರೆ ನಮ್ಮ ಟೀಮಲ್ಲೇನೆ ಈಗ ಅರವಿಂದ್ ಕಶ್ಯಪ್ ನಮ್ಮ ಸಿನಿಮಾಟೋಗ್ರಾಫರ್. ಹ್ಮ್. ಸೊ ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ರೈಟಿಂಗ್ ಟೀಮ್ ತರಾನೇ. ಆ, ಬರೆಯುವಾಗ್ಲೇ ನಿಮ್ ಜೊತೆ ಇರ್ತಾರೆ. ಇರ್ತಾರೆ ಅವ್ರು ಹ್ಮ್. ನಾವು ಎಲ್ಲಿ ಕೂತ್ಕೊಂಡು ಬರಿತಿರ್ತೀವಿ ಪ್ಯಾರಲಲ್ಲಿ ಅವ್ರದ್ದು ಕೆಲಸ ಮಾಡ್ಕೊಂತಿರ್ತಾರೆ. ಹ್ಮ್. ಸೊ ನಾವೆಲ್ಲೋ ಹೋದ್ರೂ ಗ್ರೂಪ್ ಒಂದು ಸಿಂಡಿಕೇಟ್ ತರ ಹೋಗಿ ಕೆಲಸ ಮುಗಿಸ್ಕೊಳ್ಳೋದು ಬರೋದು ತರಾನೇ ಅರವಿಂದನು ನಮ್ಮ ಜೊತೆ ಇರ್ತಾರೆ. ಹ್ಮ್. ಅಂಡ್ ನಾವು ಇಮಿಡಿಯೇಟ್ಲಿ ಏನಾರೋ ಬರ್ದು ಒಂಚೂರು ಎಕ್ಸೈಟ್ ಆಗಿ ವಿಜುವಲಿ ಅದನ್ನ ಹೇಳ್ಬೇಕಂದ್ರೆ ರಿಷಬ್ ಸರ್ ಕೂಡ್ಸ್ಕೊಂಡು ಅರವಿಂದ್ಗೆ ಇಷ್ಟು ಬರ್ದಿದೀವಿ ಮಗ ಹಿಂಗಾಗಿದೆ ಅನ್ನೋದನ್ನ ಹ್ಮ್. ಅವ್ರಿಗೂ ಅಲ್ಲಿ ಇಮಿಡಿಯೇಟ್ಲಿ ನರೇಷನ್ ಮಾಡ್ಬಿಡ್ತೀವಿ. ಹ್ಮ್. ಆಲ್ಮೋಸ್ಟ್ ಡೇ ಟು ಡೇ ಅವ್ರಿಗೂ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್. ಸೊ ಅವ್ರೂ ಪ್ರಾಕ್ಟಿಕಲಿ ಅದನ್ನ ವಿಜುವಲೈಸ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಅವ್ರದ್ದು ಏನಾರ ವಿಜುವಲಿ ಈ ತರ ಇದನ್ನ ಚೇಂಜ್ ಮಾಡ್ಬೋದು ಅನ್ನೋ ಐಡಿಯಾಸ್ ಇದ್ರೆ ಅವರು ನಮ್ಗೆ ರೈಟಿಂಗ್ ಟೈಮಲ್ಲೇನೆ ಹೇಳ್ಬಿಡ್ತಾರೆ. ಸೊ ಇದು ವರ್ಕ್ ಆಗ್ತಾ ಇದೆ, ಇದು ವರ್ಕ್ ಆಗ್ತಾ ಇಲ್ಲ. ಸೊ ಹ್ಮ್. ಈ ವಿಜುವಲಿ ಇದನ್ನ ಹಿಂಗ್ ಬೆಟರ್ ಮಾಡ್ಬೋದು, ಈ ತರ ಹ್ಮ್. ಹಿಂಗ್ ಮಾಡ್ಬೋದು ಅನ್ನೋ ತರ ಹೇಳ್ಬಿಡ್ತಾರೆ. ಹ್ಮ್. ಸೊ ಅದನ್ನ ನಾವು ಡೆಫಿನೆಟ್ಲಿ ಒಂದು ಒಳ್ಳೆ ಇನ್ಪುಟ್ ಆಗಿ ಕನ್ಸಿಡರ್ ಮಾಡಿ ಅದನ್ನು ನಾವು ರೈಟಿಂಗ್ ಪ್ರಾಸೆಸ್ ಅಲ್ಲೇನೆ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಓಕೆ. ಸೊ ಅದೇ ತರ ಲೈಕ್ ಪ್ರಗತಿ ಅವರುನು ಅಷ್ಟೇ ಅವ್ರದ್ದು ಕಾಸ್ಟ್ಯೂಮ್ ಡಿಸೈನ್ ಏನಿರುತ್ತೆ ಪ್ಯಾರಲಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ಹ್ಮ್. ಎಲ್ಲದನ್ನು ಪ್ಯಾರಲಲಿ ನಡೀತಾ ಇರುತ್ತೆ. ಸೊ ಓಕೆ. ರೈಟಿಂಗ್ ಇಲ್ಲಿ ನಡೀತಾ ಇದೆ ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸನೂ ಎಲ್ಲ ಪ್ಯಾರಲಲಿ ನಡೀತಾ ಇರುತ್ತೆ ಅಂಡ್ Got it. ಪ್ಯಾರಲಲಿ ಎಲ್ಲಾರ್ಗೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆಯ್ತು.